ಜಗತ್ತಿನ ಮೊದಲ ಸಂಕರಗೊಳಿಸುವಿಕೆಯಿಂದ ಸೃಷ್ಟಿಸಲ್ಪಟ್ಟ ಮಿಶ್ರತಳಿಯಾದಂತಹ ವೃಕ್ಷವೇ ಈ ಕೋವಿದಾರ ವೃಕ್ಷ ಅಂತ. ಅಂದರೆ 2 ಬಗೆಯ ಸಸ್ಯಗಳನ್ನು ಒಂದಾಗಿಸಿ ಹೊಸದಾಗಿ ಸೃಷ್ಟಿಯಾದ ಪ್ರಜಾತಿ ಇದು. ಈ ಪ್ರಯೋಗವನ್ನು ಮಾಡಿದವರು ಋಷಿ ಕಶ್ಯಪರು. ಅಂದು ಕಶ್ಯಪರು ಮಂದಾರ ಹಾಗೂ ಪಾರಿಜಾತ ವೃಕ್ಷವನ್ನು ಸಂಕರಗೊಳಿಸಿ ಸೃಷ್ಟಿಸಿದ ಹೊಸ ಪ್ರಜಾತಿಯೇ ಇಂದು ಅಯೋಧ್ಯೆ ರಾಮ ಮಂದಿರದ ಧ್ವಜದಲ್ಲಿ ಸ್ಥಾನ ಪಡೆದ ಕೋವಿದಾರ ವೃಕ್ಷ. ಈಗ ಅಯೋಧ್ಯೆಯ ರಾಮ ಮಂದಿರದ ಸುತ್ತಲೂ ಸಂಪೂರ್ಣ ಕಾರಿಡಾರಿನ ಇಕ್ಕೆಲದಲ್ಲಿಯೂ ಈ ಕೋವಿದಾರ ವೃಕ್ಷಗಳ ಸಾಲನ್ನು ನಾವು ಕಾಣಬಹುದು. ಈ ವೃಕ್ಷವನ್ನು ತ್ರೇತಾಯುಗದಲ್ಲಿ ಶ್ರೀರಾಮನ ಅಯೋಧ್ಯೆಯಲ್ಲಿ ಪೂಜನೀಯ ಸ್ಥಾನವನ್ನು ಪಡೆದುಕೊಂಡಿತ್ತು ಹಾಗೂ ರಾಮನ ಧ್ವಜದಲ್ಲಿಯೂ ರಾರಾಜಿಸಿದಂತಹ ವೃಕ್ಷವಿದು. ಇದೆಲ್ಲವನ್ನ ನೋಡುತ್ತಿದ್ದರೆ ಸಾಕ್ಷಾತ್ ಶ್ರೀರಾಮನ ನಗರಿಯೇ ಇನ್ನೊಮ್ಮೆ ಸ್ಥಾಪನೆಯಾಗುತ್ತಿದೆ ಅನಿಸುತ್ತಿದೆ. ಆದಿ ಹುಡುಕಲು ಸಾಧ್ಯವಿಲ್ಲ, ಅಂತ್ಯ ಬಯಸಲು ಸಾಧ್ಯವಿಲ್ಲ. ಅಂತಹ ಶ್ರೇಷ್ಠ ಸನಾತನ ಧರ್ಮ ಎಂದಿಗೂ ಉತ್ತುಂಗವನ್ನೇ ಏರುವುದು. ಜೈ ಶ್ರೀರಾಮ್.